ಕೋತಿ ನನ್ ಮಗ ಒಂದು ಮಗುನ ಕಿಡ್ನಾಪ್ ಮಾಡ್ಬಿಟ್ಟ. ನನ್ ಪೇಪರ್. ಓಹೋ ಸಾರಿ ಮಿಮಿಕ್ರಿ ಅಂಕಲ್. ತಗೊಳ್ಳಿ ಅಂಕಲ್ ನಿಮ್ಮ ನ್ಯೂಸ್ ಪೇಪರ್. ಏಯ್ ಭತೀಜೆ, ಈ ನ್ಯೂಸ್ ಓದ್ದಾ? ಡಾಕು ಗುಸೇಲ್ ಸಿಂಗ್ ಫಟೂಷ್ ನಗರ್ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಜಾಗದಲ್ಲೂ ಡಕೈಟಿ ಮಾಡ್ತಿದ್ದಾನಂತೆ. ಇದನ್ ಕೇಳಿ ನನಗೂ ತುಂಬಾ ಆಶ್ಚರ್ಯ ಆಯ್ತು. ಅದು ಈಗಿನ ಕಾಲದಲ್ಲೂ ಈ ತರ ಡಕೈಟಿಗಳಿರ್ತಾರ? ಏನಪ್ಪ ಚಾಚಾ ಬತ್ತೀಜ, ರಸಗುಲ್ಲ ತಿಂತಿದ್ದೀರಾ? ವಾವ್, ನೋಡಕ್ ತುಂಬಾ ಚೆನ್ನಾಗಿ ಕಾಣ್ತಿದೆ, ನಾನು ತಿಂತೀನಿ. ಖೋಜಿ ಅಂಕಲ್, ನೀವು ಕೊಟ್ಟಿರೋ ಗಿಫ್ಟ್ ತುಂಬಾ ಸಹಕಾರಿಯಾಗಿದೆ. ಆಲ್ವೇಸ್ ವೆಲ್ಕಮ್ ಬತ್ತೀಜೆ, ಮೈ ಪ್ಲೇಷರ್. ಅರೆ ವಾ, ಖೋಜಿ ಸಿಂಗ್ ಪರ್ಫ್ಯೂಮ್ ಇಟ್ಕೊಂಡು ಸುತ್ತಾ ಇದ್ದಾರೆ. ನಾನು ಸ್ವಲ್ಪ ಪರ್ಫ್ಯೂಮ್ ಹಾಕೊಳ್ತೀನಿ. ಒಳ್ಳೆ ಸುಗಂಧ ಬರುತ್ತೆ. ಫಟೂಷ್ ನಗರದ ಜನಗಳೇ, ಮಂಡಿ ಊರಿಗೆ ಕೆಳಗೆ ಕೂತ್ಕೊಳ್ಳಿ. ಯಾಕಂದ್ರೆ ನಿಮ್ ಮುಂದೆ ಬಂದಿರೋರು ಡಾಕು ಅನ್ಕ ಡಾಕು ಗುಸಲ್ ಸಿಂಗ್. ಗಾಡಿ ಮತ್ತೆ ಹೆಲಿಕಾಪ್ಟರ್ ಇರೋ ಟೈಮಲ್ಲೂ ಕುದುರೆ ಮೇಲೆ ಬರೋ ಡಕಾಯ್ತ್ರ? ಹೌದು, ಕುದುರೆ ಮೇಲೆ ಬಂದಿರೋ ಡಾಕು. ಒಂದು ಕಾಲ ಆಯ್ತು ನಮ್ಮ ಹೆಸರು ಕೇಳ್ತಿದ್ದಂಗೆ ಜನ ಹೆದರ್ತಾ ಇದ್ರು. ಆದ್ರೆ ಇವತ್ತಿನ ದಿನಮಾನದಲ್ಲಿ ನಮ್ಮನ್ನ ಕೇಳೋರೇ ಇಲ್ದಂಗ ಆಗಿದ್ದಾರೆ. ನಾನ್ ನಿಮಗ್ ತಿಳಿಸ್ತೀನಿ ಡಾಕು ಅಂತಂದ್ರೆ ಏನು ಅಂತ. ತಮಾಷೆ ಗಿಮಾಷೆ ಎಲ್ಲ ಇವ್ರಿಗೆ ಇಷ್ಟ ಆಗೋದಿಲ್ಲ. ಇವ್ರ ಮುಖದಲ್ಲಿ ಯಾವಾಗ್ಲೂ ಇರುತ್ತೆ ಸಿಟ್ಟು ತುಂಬಾನೇ. ಈ ಡಾಬಾದಲ್ಲಿರೋ ಎಲ್ಲಾ ದಿನಸಿನೂ ನಮಗ್ ಕೊಟ್ಬಿಡಿ. ಅಂಕಲ್ ಸುಮ್ಮನಿರಿ. ಗುಸೇಲ್ ಸಿಂಗ್ಗೆ ನಮ್ ನಗೋದು ಇಷ್ಟ ಇಲ್ಲ. ನೀವು ನಮ್ಮನ್ನ ಸಿಗಾಕ್ಸ್ಬಿಡ್ತೀರಾ ಅಷ್ಟೇ. ಲಾಲ್ ಸಿಂಗ್, ಎಷ್ಟು ಧೈರ್ಯ ನಿಂಗೆ? ನನ್ನ ಮುಂದೆ ನಗ್ತೀಯ ನೀನು? ರಾಶನ್ ತರೋದಕ್ಕೆ ಯಾಕೆ ಇಷ್ಟೊತ್ತು ಮಾಡ್ತಾ ಇದ್ದೀರಾ? ವಿಲಾಸ್ ಸಿಂಗ್, ಎಷ್ಟು ಧೈರ್ಯ ನಿನ್ಗೆ? ನನ್ನ ಮುಂದೆನೇ ನಗ್ತೀಯ ನೀನು? ಏಯ್ ಇಲ್ಲ, ಆದ್ರೆ ನಾನು ಅಂಕಲ್ ಅಯ್ಯೋ ಬಲ್ವಂತ್, ಈ ಬಾಟಲ್ ಸ್ಪ್ರೇನ ನೀನೇನಾದ್ರೂ ನಿನ್ ಮೇಲೆ ನೀನೆ ಹಾಕೊಂಡಿದ್ಯಾ? ಅಯ್ಯೋ ಬಲ್ವಂತ್, ಇದು ಪರ್ಫ್ಯೂಮ್ ಅಲ್ಲ, ಲಾಫಿಂಗ್ ಗ್ಯಾಸ್. ಅದನ್ನ ನೀನು ನಿನ್ ಮೇಲೆ ಹಾಕೊಂಡಿದ್ಯಾ. ಅದಕ್ಕೆ ನಿನ್ನ ನಗುನ ನೀನು ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಡಾಕು ಅಂಕಲ್, ನಾನು ಒಳಗಡೆ ಹೋಗಿ ನೋಡ್ತೀನಿ. ರೇಷನ್ ತರೋದಕ್ಕೆ ಇಷ್ಟೊಂದು ಲೇಟ್ ಯಾಕೆ ಆಗ್ತಾ ಇದೆ ಅಂತ. ಈಗ ನಂದೇನಾಗತ್ತೆ? ಹೆದರ್ಕೊಳ್ಬೇಡಿ ಮಿಮಿಕ್ರಿ ಅಂಕಲ್. ನಾವು ಅಕ್ಕಿ ಮತ್ತೆ ಧಾನ್ಯ ಕೊಡಕ್ಕಿಂತ ಅದ್ರೊಳಗಡೆ ಗಿಡಗಳನ್ನ ಇಟ್ಬಿಟ್ಕೊಡೋಣ. ಸದ್ಯ ಇವ್ರುಗಳಿಂದ ತಪ್ಪಿಸ್ಕೊಂಡ್ವಲ್ಲ ನಾವು. ನೀನು ನನ್ ಮುಂದೆನೆ ನಗೋ ಧೈರ್ಯ ತೋರಿಸ್ತಾ ಇದೀಯಾ? ಪೊಲೀಸ್, ಈ ಪೊಲೀಸ್ ಎಲ್ಲಿಂದ ಬಂತು? ನನಗನ್ಸುತ್ತೆ ಇವನೇ ಏನೋ ಮಾಡಿದಾನೆ ಅಂತ. ಎತ್ತಕೊಂಡೋಗೋಣ, ಬರ್ರೋ ಇವನ್ನ. ಇವನೇ ಏನೋ ಮಾಡಿದಾನೆ, ಇವನಿಗೆ ಬುದ್ಧಿ ಕಲಿಸ್ಲೇಬೇಕು. ಭತೀಜೆ, ನನ್ನ ಕಾಪಾಡು, ನನ್ನ ಕಾಪಾಡು ಭತೀಜೆ. ಆ ಡಾಕು ನಮ್ಮ ಅಂಕಲ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಭತೀಜೆ, ನಿಮ್ಮ ಅಂಕಲ್ ಪ್ರಾಣಕ್ಕೆ ಆಪತ್ತಾಗ್ಬೋದು. ಬಂದೂಕ್ನಿಯವರೇ, ಡಾಕು ಬಂದ್ಬಿಟ್ಟು ನಮ್ಮ ಅಂಕಲ್ನ ಎತ್ತಾಕೊಂಡು ಹೋದ. ಅಯ್ಯೋ, ಅವ್ರ ಮುಷಡ್ಯಾಗ ನಮ್ಮ ಊರ್ನಾಗ ಡಾಕು ಬಂದಾನ, ಬಿಡಲ್ಲ ನಾವನ್ನ. ಆದ್ರೆ ಮೇಡಮ್ ಅವ್ರು ಆಗ್ಲೇ ಓಡೋಗ್ಬಿಟ್ಟಿದ್ದಾರೆ. ಅವ್ರನ್ನ ಹೇಗ್ ಹಿಡಿಯೋದು ಇವಾಗ? ನಾವು ಈ ಗಿಡಗಳ ಲೈನ್ ನ ಫಾಲೋ ಮಾಡ್ಬೇಕು. ನಾವು ಹೋಗ್ತಾ ಡಾಕು ಹತ್ರ ಹೊರಟೋಗ್ಬೋದು. ಓ ಮೇಡಮ್, ಇದಕ್ ಮುಂದೆ ಇರೋ ಹುಲ್ಲೆಲ್ಲ ಮೇಕೆಗಳು ತಿನ್ಬಿಟ್ಟಿದಾವೆ. ಇವಾಗ ಹೇಗ್ ಹುಡ್ಕೋದು ಆ ಕಳ್ಳರನ್ನ? ಈ ಟೋಪಿ ನಮ್ಮ ಅಂಕಲ್ದಲ್ವಾ? ನಾವೇನು ಮಾಡಿಲ್ಲ,
ನಮ್ಮನ್ ಬಿಟ್ಬಿಡಿ. ನಾವು ನಿಮ್ಗೇನು ಮಾಡಲ್ಲ. ಆದ್ರೆ ಮೊದಲು ಹೇಳಿ ನಿಮ್ಗೆ ಈ ಟೋಪಿ ಎಲ್ಲಿಂದ ಸಿಕ್ತು ಅಂತ. ಒಂದಷ್ಟು ಜನ ದರೋಡೆಕೋರರು ಒಬ್ಬ ನಗ್ತಾರ ಮನುಷ್ಯನ ಕರ್ಕೊಂಡು ಹೋಗ್ತಾ ಇದ್ರು. ಅವನ ತಲೆಯಿಂದ ಇದು ಟೋಪಿ ಬಿತ್ತು, ನಾನು ಆ ಎತ್ಕೊಂಡ್ಬಿಟ್ಟೆ. ಡಾಗುಗಳು ಯಾವ ಕಡೆ ಹೋದ್ರು? ಈ ಕಡೆ. ಆ? ಅಲ್ಲಿ ನಮ್ಮ ಅಂಕಲ್. ಈ ಮನುಷ್ಯ ಏಕ್ ನಗ್ತಾನೆ, ಎಲ್ಲಿವರೆಗೂ ನಗ್ತಾನೆ. ಇವರೆಲ್ಲ ಸೇರ್ಕೊಂಡು ನಮ್ಮ ಅಂಕಲ್ನ ಕಟ್ಟಾಕ್ಬಿಟ್ಟಿದ್ದಾರೆ. ನಾವು ನನ್ನ ಅಂಕಲ್ನ ಬಿಡಿಸ್ಕೋಬೇಕು. ಕೋಜಿ ಅಂಕಲ್, ನೀವು ನಿಮ್ ಲಾಫಿಂಗ್ ಗ್ಯಾಸ್ ನ ಲಾಲ್ ಸಿಂಗ್ ಮತ್ತೆ ಗೀಲಾ ಸಿಂಗ್ ಮೇಲೆ ಹಾಕ್ಬಿಡಿ. ಅವರು ನಗಕ್ ಶುರು ಮಾಡ್ತಾರೆ, ಮತ್ತೆ ಗುಸೇಲ್ ಸಿಂಗ್ಗೆ ತುಂಬಾ ಕೋಪ ಬರುತ್ತೆ. ಆಮೇಲೆ ಗುಸೇಲ್ ಸಿಂಗ್ಗೆ ಅವ್ರನ್ನ ಸರಿ ಮಾಡ್ತಾನೆ, ಮತ್ತೆ ನಾವು ಅಂಕಲ್ನ ಬಿಡಿಸ್ಕೋಬಹುದು. ಭತೀಜೆ, ಈ ದರೋಡೆಕೋರರು ಮೂಗು ಮತ್ತೆ ಮುಖ ಬಟ್ಟೆಯಿಂದ ಕವರ್ ಆಗಿದೆ. ಈ ಲಾಫಿಂಗ್ ಗ್ಯಾಸ್ ಅವ್ರ ಮೂಗ್ವರೆಗೂ ಹೇಗ್ ತಲುಪುತ್ತೆ? ಐಡಿಯಾ! ಒಂದ್ ಪರಿಹಾರ ಇದೆ. ನಿಮ್ ಗ್ಯಾಜೆಟ್ ಬ್ಯಾಗ್ ಕೊಡಿ. ಈ ಹುಳ ಎಲ್ಲಿಂದ ಬಂತು? ಹುಷ್, ಹು, ಹು. ನಾವು ಸ್ವಲ್ಪ ಮಜಾ ತಗೊಳ್ಳೋಣ. ಲಾಲ್ ಸಿಂಗ್, ಅಲ್ಲಾಡ್ಬೇಡ, ಇದನ್ನ ಒಂದ್ ಗತಿ ಕಾಣಿಸ್ತೀನಿ. ನೀನ್ ನನ್ಗೊಡ್ದೆ ಅಲ್ವಾ? ತಗೋ. ಈಗ ಲಾಫಿಂಗ್ ಗ್ಯಾಸ್ ನ ಚಾನ್ಸ್. ನಾನ್ ನೋಡಿದ್ರೆ ನಿನಗೆ ಸಹಾಯ ಮಾಡೋದಕ್ಕೆ ಅಂತ ಬಂದೆ, ನೀನ್ ನನಗೆ ಹೊಡಿತೀಯ? ಇವಾಗ ಯಾರು ನಗ್ತಾ ಇದ್ದಾರೆ? ಈ ನಗೋದನ್ನ ನಿಲ್ಲಿಸ್ಬಿಡಿ. ನನಗೆ ನಗೋದು ಅಂತಂದ್ರೆ ಆಗಲ್ಲ, ಇಷ್ಟ ಇಲ್ಲ. ನಾವು ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಆದ್ರೆ ನಮ್ ಕೈಲಿ ಆಗ್ತಾನೆ ಇಲ್ಲ. ನಿಮ್ಮ ನಗು ನನ್ನ ಕೆಲಸನ ಹಾಳು ಮಾಡಿಬಿಡುತ್ತೆ. ನನಗೆ ಸಿಕ್ ಬರ್ತಾ ಇದೆ. ಈ ನಗೋದನ್ನ ನಿಲ್ಲಿಸ್ಬಿಡಿ, ಇಲ್ಲ ಅಂದ್ರೆ. ನೀವು ಹುಷಾರಾಗಿದ್ದೀರಾ? ಹೂ ಭತೀಜ, ಇವ್ರು ನನ್ಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಇವ ನಿನಗ್ ತೊಂದ್ರೆ ಕೊಟ್ಟಾನ, ಮತ್ತೆ ನೀನ್ ನಗಾಕತ್ತೀಯ? ನಿಮಗೆ ಎಷ್ಟು ಧೈರ್ಯ ನನ್ನ ಅಡ್ಡದ ಹತ್ರನೇ ಬಂದ್ಬಿಟ್ರ ನೀವು? ಲಾಲ್ ಸಿಂಗ್, ಪೀಲಾ ಸಿಂಗ್, ಇವ್ರನ್ನ ಕೆಂಪು ಹಳದಿ ಮಾಡ್ಬಿಡಿ, ಹೋಗಿ. ನಮ್ಮ ಅಡ್ಡವರೆಗೂ ನಾವು ಬಂದ್ಬಿಟ್ವಿ. ಓಡೋಗಕ್ ಟ್ರೈ ಮಾಡ್ಬೇಡ. ಖಂಡಿತ ಇಲ್ಲ. ಸಾಕು ಸಾಕು, ಬಹಳ ಆಯ್ತು. ಈ ನಗುವಿನಿಂದ ನನಗೆ ಹುಚ್ಚಿಡ್ದು ಹೋಗುತ್ತೆ. ಸಾಕು, ನಿಲ್ಸಿ ಈ ನಗುನ. ಗುಸೇಲ್ ಸಿಂಗ್, ನೀನ್ ಎಷ್ಟೊತ್ತ ತನಕ ಮುಖ ಗಂಟಾಕೊಂಡಿರ್ತೀಯಾ? ನೀನು ಸ್ವಲ್ಪ ಸಾಕು ನಗ್ಬೇಕಾಗುತ್ತೆ. ಕುಶಲ್ ಸಿಂಗ್, ಯಾವತ್ತೂ ನಗೋಕ್ ಸಾಧ್ಯನೇ ಇಲ್ಲ, ಯಾವತ್ತೂ ಇಲ್ಲ. ಹಾಗಾದ್ರೆ ಇದನ್ ತಗೋ. ಸರ್ದಾರ್, ನೀವು ನಗ್ತಾ ಇದ್ದೀರಾ? ಇದು ನಿಮ್ಗೇನಾಯ್ತು ಸರ್ದಾರ್? ನಮ್ಮ ಅಂಕಲ್ ತರ ನಿಮ್ಗೂ ಆಗ್ತಿದೆ. ಈಗ ನಕ್ಕಿದ್ ಸಾಕು, ನಡಿ ಜೈಲಾಗ ಹೋಗಿ ಅಳುವಂತೆ. ಏನಾಯ್ತು ಸರ್ದಾರ್? ಬಲವಂತ್, ಈ ಆಂಟಿಡಾಟ್ ಮೋಸು. ಸಾಕು ಕುಶಲ್ ಸಿಂಗ್, ಯಾವತ್ತು ಯಾವತ್ತು ನಗೋಕ್ ಸಾಧ್ಯ ಇಲ್ಲ. ಹೇಳಿದ್ದೆ ನಗೋದ್ರಿಂದ ಏನಾದ್ರೂ ಒಳ್ಳೇದಾಗುತ್ತೆ ಅಂತ, ಆದ್ರೆ ಇವತ್ತು ನಕ್ಕು ನಕ್ಕು ನನ್ನ ಹೊಟ್ಟೆ ನೋವ್ತಿದೆ.
ಇವಾಗ ನಾನು ಹೊಟ್ಟೆ ನೋವಿನ ಮಾತ್ರೆ ತಗೊಳ್ಬೇಕನ್ಸುತ್ತೆ.